2025 ಜೂನ್ 16 AI ಜಗತ್ತಿನಲ್ಲಿ ಶಕ್ತಿಯ ಪಠ್ಯವೇ ಬದಲಾಗಿದೆ ಎಂಬ ದಿನ. 1. ಮೆಟಾ ಮತ್ತು ಸ್ಕೆಲ್ AI. ಮೆಟಾ ಕಂಪನಿಯು ಸ್ಕೆಲ್ AIನಲ್ಲಿ 49% ಹಂಚಿಕೆಗಾಗಿ ಬಾರಿ $14.3 ಬಿಲಿಯನ್ ಹೂಡಿಕೆಯನ್ನು ಮಾಡಿದೆ. ಇದರ ಭಾಗವಾಗಿ ಸ್ಕೆಲ್ನ CEO ಅಲೆಕ್ಸಾಂಡರ್ ವಾಂಗ್ ಮೆಟಾಗೆ ಸೇರಿ ಹೊಸ AI ಲ್ಯಾಬ್ ಅನ್ನು ಮುನ್ನಡೆಸಲಿದ್ದಾರೆ. ಈ ಹೆಜ್ಜೆಯ ಪರಿಣಾಮವಾಗಿ ಸ್ಕೆಲ್ AI ತನ್ನ ತಟಸ್ಥ ಡೇಟಾ ಪೂರೈಕೆದಾರನ ಸ್ಥಾನವನ್ನು ಕಳೆದುಕೊಂಡಿತು. ಗೂಗಲ್, ಮೈಕ್ರೋಸಾಫ್ಟ್ ಮತ್ತು AI ಕಂಪನಿಗಳು ತಕ್ಷಣವೇ ಸಂಬಂಧ ಕಡಿದು ಹೊಸ ಡೇಟಾ ಪಾಲುದಾರರನ್ನು ಹುಡುಕಲು ಪ್ರಾರಂಭಿಸಿದವು. 2. ಸ್ಯಾಮ್ ಆಲ್ಟ್ಮನ್ನ ದೃಷ್ಟಿಕೋನ. ಓಪನ್ಐ ಸಂಸ್ಥೆಯ CEO ಸ್ಯಾಮ್ ಆಲ್ಟ್ಮನ್ ದ ಜನರಲ್ ಸಿಂಗ್ಯುಲಾರಿಟಿ ಎಂಬ ಪ್ರಚೋದಕ ಪ್ರಬಂಧವೊಂದನ್ನು ಬಿಡುಗಡೆ ಮಾಡಿದರು. ಈ ಲೇಖನದಲ್ಲಿ ಅವರು ಸೂಪರ್ ಇಂಟೆಲಿಜೆನ್ಸ್ ಎಂಬುದು ತಕ್ಷಣ ಸ್ಫೋಟದಂತೆ ಬರುವುದಿಲ್ಲ, ಬದಲಾಗಿ ಅದು ನಿಧಾನವಾಗಿ ಮತ್ತು ಸುರಕ್ಷಿತವಾಗಿ ಬೆಳೆಯುತ್ತದೆ ಎಂಬ ವಾದವನ್ನು ಮಂಡಿಸಿದ್ದಾರೆ. ಈ ದೃಷ್ಟಿಕೋನವು ತಂತ್ರಜ್ಞಾನ ಮತ್ತು ನೈತಿಕ ಚರ್ಚೆಗಳಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. 3. AI ನಿಯಂತ್ರಣ ಬಿಲ್. ಅಮೆರಿಕದ ಸಂಸತ್ತಿನಲ್ಲಿ ಹೊಸ ಕಾಯ್ದೆಬದ್ಧ ಪ್ರಸ್ತಾವನೆ ಒಂದು ರಾಜ್ಯ ಮಟ್ಟದ AI ನಿಯಮಗಳನ್ನು ಮುಂದಿನ 10 ವರ್ಷಗಳವರೆಗೆ ತಡೆಹಿಡಿಯಲು ಯತ್ನಿಸುತ್ತಿದೆ. ಇದರ ಬೆಂಬಲಿಗರು ಏಕೀಕೃತ ಪ್ರಗತಿಗೆ ಇದು ಅಗತ್ಯವೆಂದು ಹೇಳಿದ್ದಾರೆ, ಆದರೆ ವಿರೋಧಿಗಳು ಇದನ್ನು ಶಕ್ತಿಯ ಕೇಂದ್ರೀಕರಣ ಎಂದು ಟೀಕಿಸುತ್ತಿದ್ದಾರೆ. ಈ 3